ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋ ಬಂದು ನಾನು ಪ್ರೆಗ್ನೆನ್ಸಿನಲ್ಲಿ ಪಾಪು ವೆಯ್ಟ್ ಗೇನ್ ಆಗೋದು ಹೇಗೆ ಅಂತಂದೇಳಿ ನಾನು ಒಂದಿಷ್ಟು ಟಿಪ್ಸ್ನ ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಲಾಸ್ಟ್ ವಿಡಿಯೋದಲ್ಲೆಲ್ಲ ಹೇಳಿದ್ದೆ. ಸೊ ನನಗೆ ವಿಡಿಯೋ ಮಾಡೋಕ್ಕೆ ಟೈಮ್ ಇದ್ದಿಲ್ಲ. ಸೊ ಇವತ್ತು ನಾನು ಆ ಒಂದು ಟಿಪ್ಸ್ನ ನಿಮ್ಮ ಮುಂದೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ಟಿಪ್ಸ್ಗಳು ನಾನು ಹೇಳುವಂಥ ಫುಡ್ಗಳು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಈ ಒಂದು ವಿಡಿಯೋ ಮೇಯ್ನಾಗಿ ಗರ್ಭಿಣಿ ಸ್ತ್ರೀಯರಿಗೆ ಅಂತಂದು ಹೇಳಿ ನಾನು ವಿಡಿಯೋ ಮಾಡ್ತಾ ಇರೋದು. ಸೊ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಸೊ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಇನ್ನಷ್ಟು ಸಾಕಷ್ಟು ವಿಡಿಯೋಗಳನ್ನು ನಾನು ನಿಮ್ಮ ಮುಂದೆ ತರ್ತೀನಿ. ಸೊ ಅಲ್ಲಿವರೆಗೂ ನೀವು ನನ್ನ ವಿಡಿಯೋಸ್ನ ನೋಡಿ ಹಾಗೆ ಸಪೋರ್ಟ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂಥ ವಿಡಿಯೋ ನಿಮಗೆ ಬೇಗ ನೋಟಿಫಿಕೇಷನ್ ಬರುತ್ತೆ. ಆಗ ನೀವೇ ನನ್ನ ವಿಡಿಯೋನ ಫಸ್ಟ್ ನೋಡ್ಬೋದು. ಮೊದಲನೇದಾಗಿ ನಾವು ಬೇಬಿ ವೇಟ್ ಗೇನ್ ಆಗೋಕ್ಕೆ ಏನೇನು ಮಾಡಬೇಕು ಆ್ಯಂಡ್ ಯಾವಾಗ ನಾವು ತಿಳ್ಕೋಬೇಕು ಬೇಬಿ ವೇಟ್ ಎಷ್ಟಿದೆ ಏನು ಅಂತಂದೇಳಿ, ಬೇಬಿ ಯಾವ ಟೈಮಲ್ಲಿ ಎಷ್ಟು ಮಂತಲ್ಲಿ ಎಷ್ಟಿದೆ, ಎಷ್ಟು ವೇಟ್ ಇದೆ ಅಂತಂದೇಳಿ ತಿಳ್ಕೋಬೇಕು ಮೊದಲು. ಸೊ ನಮಗೆ 6 ಮಂತಲ್ಲಿ ಎಷ್ಟು ಇರಬೇಕು ಅಂತಂದೇಳಿ ತಿಳ್ಕೊಳ್ಳಿ. ಡಾಕ್ಟರ್ಸ್ಗೆ 7 ಮಂತ್ಸಲ್ಲಿ 7, 8, 9 ಎಲ್ಲ ಪ್ರತಿಯೊಂದು 9 ತಿಂಗಳವರೆಗೂ ನೀಟಾಗಿ ಡಾಕ್ಟ್ರಿಗೆ ಕೇಳಿ ವೇಟ್ ಚೆನ್ನಾಗಿದೆನಾ ಅಂತಂದು ಹೇಳಿ. ಸೊ ಡಾಕ್ಟರ್ ಏನಾದರೂ ಹೇಳಿದರೆ, ನಿಮ್ಮ ಮಗು ಏನಾದರೂ ತೂಕ ಕಮ್ಮಿ ಇದೆ ಅಂತ ಹೇಳಿದರೆ, ಸೊ ಖಂಡಿತವಾಗ್ಲೂ ನೀವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಿಟ್ರೆ ಆ್ಯಂಡ್ ನೀವು ಅದನ್ನು 7 ಮಂತ್ಸಿಂದಾನೇ ನೀವು ನಾನು ಹೇಳುವಂಥ ಫುಡ್ನ ನೀವು ಫಾಲೋ ಮಾಡಿದರೆ ಖಂಡಿತವಾಗ್ಲೂ 9 ಮಂತ್ಸ್ ಅಷ್ಟೊತ್ತಿಗೆ ವೇಟ್ ಗೇನ್ ಆಗುತ್ತೆ. ಮಗುವಿನ ತೂಕ ತುಂಬ ಚೆನ್ನಾಗಿ ಹೆಚ್ಚಾಗುತ್ತೆ. ನೀವು 7 ಮಂತ್ಸ್ ಪ್ರೆಗ್ನೆಂಟ್ ಇರ್ತೀರಲ್ಲ, ಆವಾಗ ಸ್ಕ್ಯಾನ್ ಮಾಡಿಸುವಾಗ ಡಾಕ್ಟರ್ ಏನಾದರೂ ಹೇಳಿದರೆ ಮಗುವಿನ ತೂಕ ಕಮ್ಮಿ ಇದೆ ಅಂತ ಹೇಳಿದರೆ, ಸೊ ಆವಾಗ ನೀವು ಏನು ಫುಡ್ ಫಾಲೋ ಮಾಡಬೇಕು ಅಂತಂದೇಳಿ ನಾನು ಹೇಳ್ತೀನಿ. ಸೊ ಮಗುವಿನ ತೂಕ ಮಿನಿಮಮ್ ಬಂದುಬಿಟ್ಟು 2.5 kg ಅಂತೂ ಖಂಡಿತವಾಗ್ಲೂ ಇರಲೇಬೇಕು. ಮಿನಿಮಮ್ 2.5 kg, 2.5 kg ತೂಕ ಇರಲೇಬೇಕು. ಬಟ್ ಟ್ವಿನ್ಸ್ ಇದ್ದರೆ ಪರವಾಗಿಲ್ಲ, ಅದಕ್ಕೆ ಬೇರೆ ಪ್ರಿಕಾಷನ್ಸ್ ಎಲ್ಲ ಡಾಕ್ಟ್ರು ಕೊಡ್ತಾರೆ. ಮಗುವಿನ ತೂಕ ಎಲ್ಲ ಬೇಬಿಸಿಂದು ತೂಕ ಎಲ್ಲ ಚೆನ್ನಾಗಾಗಲಿಕ್ಕೆ ಅಂತಂದೇಳಿ ಅವ್ರು ತುಂಬ ಚೆನ್ನಾಗಿ ಎಕ್ಸ್ಟ್ರಾ ಕೇರ್ ತೊಗೊಂಡು ಚೆನ್ನಾಗಿ ಬೇರೆ ಎಲ್ಲ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಬಟ್ ಸಿಂಗಲ್ ಬೇಬಿ ಇದ್ರಂದರೆ ಸೊ ನಾವೇ ಫುಡ್ಡಲ್ಲಿ ಚೆನ್ನಾಗಿ ಇಂಪ್ರೂವ್ ಮಾಡಿಕೊಂಡ್ರೆ ಮಗುವಿನ ತೂಕ ತುಂಬ ಚೆನ್ನಾಗಿ ಜಾಸ್ತಿ ಮಾಡ್ಕೋಬೋದು. ಸೊ ನಾನು ಹೇಳುವಂಥ ಫುಡ್ನ ನೀವು ನೆಗ್ಲೆಕ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಖಂಡಿತವಾಗ್ಲೂ 100% ತೂಕ ಹೆಚ್ಚಿಗೆ ಆಗುತ್ತೆ ನಾನು ಹೇಳುವಂಥ ಫುಡ್ ನೀವು ಫಾಲೋ ಮಾಡಿದರೆ. 9 ಮಂತ್ಸ್ ಆದಮೇಲೆ ಡೆಲಿವರಿ ಆಗಿದ ಮೇಲೆ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ನನಗೆ ಇನ್ಸ್ಟಾಗ್ರಾಮ್ ಪೇಜ್ಗೆ ನನಗೆ ಮೆಸೇಜ್ ಮಾಡಿ. ನನಗೆ ತುಂಬಾ ಖುಷಿ ಆಗುತ್ತೆ. ನಾನು 100% ಕೊಡ್ತೀನಿ. ನಿಮ್ಮ ಪಾಪು ತುಂಬ ಚೆನ್ನಾಗಿ ವೇಟ್ ಗೇನ್ ಆಗುತ್ತೆ, ತೂಕ ಹೆಚ್ಚಿಗೆ ಆಗುತ್ತೆ ಅಂತ ಹೇಳ್ತೀನಿ. ಸೊ ಈ ಒಂದು ನಾನು ಹೇಳುವಂಥ ಫುಡ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಿದರೆ ಅಷ್ಟೇ. ಸೊ ಆ್ಯಂಡ್ ಮಗುವಿನ ಆರ್ಗನ್ಸ್ ಡೆವಲಪ್ಮೆಂಟ್ ಆಗಲಿಕ್ಕೆ ಮತ್ತು ತುಂಬಾ ಇಂಪಾರ್ಟೆಂಟು ಮಗುವಿನ ತೂಕ, ಉದ್ದ, ಅಗಲ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾನು ಫಸ್ಟ್ ಬೇಬಿಗೆ ತುಂಬಾ ನೆಗ್ಲೆಕ್ಟ್ ಮಾಡಿದ್ದೆ, ಒಪ್ಕೋತೀನಿ. ಸೊ ಅದಕ್ಕೆ ಈ ಒಂದು ತಪ್ಪನ್ನ ಬೇರೆ ಯಾರು ಮಾಡಬಾರ್ದು. ಸೊ ನೆಗ್ಲೆಕ್ಟ್ ಮಾಡಿದ್ರೆ ನಾವೇ ಅನುಭವಿಸೋದು. ಸೊ ನನ್ನ ಮಗ ಫಸ್ಟ್ನೇ ಪಾಪು ಬಂದು 2.3 kg ಇದ್ದರೆ 2.25 kg ಇದ್ದ. ಸೊ ಅದಕ್ಕೆ ನಾನು ತುಂಬಾ ಬೇಜಾರಾಗಿಬಿಟ್ಟಿತ್ತು. ನನಗೆ ಇನ್ನೂ ಗೊತ್ತಿದ್ದಿಲ್ಲ, ನನಗೆ ಯಾರು ಹೇಳೋರು ಟೀಚ್ ಮಾಡೋರು ಯಾರೂ ಇದ್ದಿಲ್ಲ ನನಗೆ. ಸೊ ಅದಕ್ಕೆ ನಾನು ಏನು ಇಷ್ಟ ಬಂದಿದ್ದು ತಿನ್ನೋ ಥರ ಏನು ಬೇಕಾದ್ರೂ ತಿಂತಿದ್ದೆ. ಜಂಕ್ ಫುಡ್ ತಿಂತಿದ್ದೆ, ಹೊರಗಡೆ ಫುಡ್ ಎಲ್ಲ ಪಾನಿಪುರಿ, ಗೋಬಿ ಅದೆಲ್ಲ ತಿಂತಿದ್ದೆ ನಾನು. ನನಗೆ ಏನೋ ಬಿಡು, ಪಾಪು ಹೊಟ್ಟೆಲೆಲ್ಲ ಬೆಳೆದು ಏನೂ ಆಗೋಲ್ಲ ಅಂತಂದೇಳಿ. ಸೊ ನಾನು ಅಷ್ಟೊಂದು ಕೇರ್ ಮಾಡಿದ್ದಿಲ್ಲ. ಸೊ ಈ ಒಂದು ತಪ್ಪನ್ನ ಮಾಡಿದ್ದಕ್ಕೆ ನನಗೆ ಪಾಪು ತೂಕ ಕಮ್ಮಿ ಇತ್ತು, ನಮ್ಮ ಮಗ ಮಯೂರ್ದು. ಸೊ 2ನೇ ಪಾಪು ಬಂದು ಬೇಬಿಗಲ್ ಈಗ ಆಗಿರೋದು. ಸೊ ಹುಡುಗಿ ಪಾಪುಗೆ ಎಷ್ಟಿದ್ಲು ಹೇಳಿ, 3.5 kg ಇದ್ಲು. ಸೊ ಯಾಕೆ ಅಂದರೆ ನಾನು ಈ ಒಂದು ಫುಡ್ ಎಲ್ಲನೂ ಫಾಲೋ ಮಾಡಿಕೊಂಡು ಫಸ್ಟಿಂದನೂ ಫಾಲೋ ಮಾಡ್ಕೊಂಡು ಬಂದಿದ್ದಕ್ಕೆ 3.5 kg ಇದ್ಲು. ಸೊ ತುಂಬಾ ಹೆವಿ ಆಗಿತ್ತು. ನಾನು ಇನ್ನೂ ಡೆಲಿವರಿ ಎಕ್ಸ್ಪೀರಿಯೆನ್ಸನ್ನು ನಾನು ಇನ್ನೂ ಶೇರ್ ಮಾಡ್ಕೊಂಡಿಲ್ಲ. ಫಸ್ಟ್ ಇದು ಹೆಲ್ಪ್ ಆಗುತ್ತೆ ಅಂತೇಳಿ ನಾನು ಈ ವಿಡಿಯೋನ ಫಸ್ಟ್ ಮಾಡಲಿಕ್ಕೆ ಕಾರಣ ಆಗಿರುತ್ತೆ. ಸೊ ಈ 3.5 kg ಇಂತ ಜಾಸ್ತಿನೂ ಇರುತ್ತೆ. 3.5 6 ಇದ್ಲು ಇವಳು. ಸೊ ನನಗಂತೂ ತುಂಬಾ ಖುಷಿಯಾಗಿತ್ತು. ನಾನು ನಿಜವಾಗ್ಲೂ ಇದನ್ನು
ನಿಮಗೆ ಹೇಳಬೇಕು ಟಿಪ್ಸ್ನ ಅಂತಂದೇಳಿ ನಾನು ಮಾಡಲೇಬೇಕು ಈ ವಿಡಿಯೋನ ಅಂತಂದೇಳಿ ನಾನು ಮಾಡ್ತಾ ಇರೋದು. ನನಗೆ ಟೈಮ್ ಸಿಕ್ಕಿದ್ದಿಲ್ಲ. ಸೊ ಅದಕ್ಕೆ ಇವತ್ತು ನಾನು ನನ್ನ ಪಾಪುನ ಮಲಗಿಸ್ಕೊಂತಲೇ ನಾನು ತೊಟ್ಟು ತೂಕೊಂತಲೇ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಂತರ ನಾನು ಕಷ್ಟ ಅನುಭವಿಸಿದ್ದೀನಿ. ಸೊ ಆ ಥರ ಎಲ್ಲ ತಪ್ಪು ಮಾಡಬಾರ್ದು, ಯಾರಿಗೂ ಕಷ್ಟ ಆಗಬಾರ್ದು ಅಂತಂದೇಳಿ, ಸೊ ನಿಮಗೆ ಯೂಸ್ಫುಲ್ ಆಗಲಿ ಅಂತಂದೇಳಿ ನಾನು ಈ ವಿಡಿಯೋನ ಮಾಡ್ತಾಯಿರೋದು. ಆ್ಯಂಡ್ ನಾನು ಹೇಳುವಂಥ ಫುಡ್ನ ನೀವು 7 ಮಂತಿಂದನೇ ಸ್ಟಾರ್ಟ್ ಮಾಡ್ಬೋದು. ಅಕಸ್ಮಾತ್ 7 ಮಂತ್ ಪ್ರೆಗ್ನೆನ್ಸಿ ಇದ್ರಂದರೆ, ಈಗ ಪ್ರೆಸೆಂಟಾಗಿ 7 ಮಂತ್ ಇದ್ರಂದರೆ ನೀವು ಖಂಡಿತವಾಗ್ಲೂ ಫಾಲೋ ಮಾಡಿದರೆ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ 3 ಮಂತ್ಸ್ ಇಲ್ಲ 3 ಮಂತ್ಸ್ ಏನಾದರೂ ಇದ್ದರೆ, ಫಸ್ಟಿಗೆ ಇನ್ನೂ ಸ್ಟಾರ್ಟಿಂಗ್ ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ್ದರೆ ಅಂದರೆ ಅವಾಗಿಂದನೂ ಫಾಲೋ ಮಾಡ್ಬೋದು. ಇನ್ನೂ ತುಂಬಾ ಚೆನ್ನಾಗಿ ವೇಟ್ ಗೇನ್ ಆಗುತ್ತೆ, ತುಂಬಾ ಯೂಸ್ಫುಲ್ ಆಗುತ್ತೆ ಪಾಪುಗೆ. ಓಕೆ, ಬನ್ನಿ ಇವಾಗ ನಾನು ಹೇಳ್ತೀನಿ ಯಾವ್ಯಾವ ಫುಡ್ ತೊಗೋಬೇಕು. ಮೊದಲನೇದಾಗಿ ಫುಡ್ ಬಂದು ಒಂದು ಬಾಳೆಹಣ್ಣು ತಿನ್ನಿರಿ. ಸೊ ಪಚ್ಚಬಾಳೆ ಆಗಿರಲಿ, ಏಲಕ್ಕಿ ಬಾಳೆಹಣ್ಣು ಆಗಿರಲಿ, ಎರಡರಲ್ಲಿ ಯಾವುದಾದ್ರೂ ತೊಗೋಬೋದು. ಬೆಳಗ್ಗೆ 2 ತಿನ್ನಿ, ರಾತ್ರಿ ಊಟ ಆದಮೇಲೆ 2 ತಿನ್ನಿ. ಸೊ ಇದನ್ನು ನೀವು ಫಸ್ಟಿಂದನೂ ಕಂಟಿನ್ಯೂಸ್ ಆಗಿ 3 ಮಂತ್ಸಿಂದನಾದರೂ ಮಾಡ್ಬೋದು, ಇಲ್ಲ 7 ಮಂತ್ಸಿಂದ ಮಾಡ್ಬೋದು. 7 ಮಂತ್ಸಿಂದ ಫಾಲೋ ಮಾಡಿ. ತುಂಬಾ ಒಳ್ಳೆಯದು ಬಾಳೆಹಣ್ಣು. ಆ್ಯಕ್ಚುಲಿ ಬಾಳೆಹಣ್ಣನ್ನು ವೇಟ್ ಗೇನ್ ಆಗಲಿಕ್ಕೆ, ನಾರ್ಮಲ್ ಆಗಿರೋರು, ಜಿಮ್ ಮಾಡೋರು ವೇಟ್ ಗೇನ್ ಆಗಲಿಕ್ಕೆ ಯೂಸ್ ಮಾಡ್ತಾರೆ. ಸೊ ಬಾಳೆಹಣ್ಣನ್ನು ತಿಂದರೆ ನಮ್ಮ ವೇಟು ಕೂಡ, ಅಂದರೆ ಪ್ರೆಗ್ನೆಂಟ್ ಇರೋರ ವೇಟು ಕೂಡ ಜಾಸ್ತಿ ಆಗುತ್ತೆ. ನಾವು ವೇಟ್ ಜಾಸ್ತಿ ಆದಂದರೆ ಮಗುವಿನ ತೂಕ ಕೂಡ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಬಾಳೆಹಣ್ಣಲ್ಲಿ ಪೊಟ್ಯಾಷಿಯಮ್, ಮೆಗ್ನೀಷಿಯಮ್, ಅಂದರೆ ವಿಟಮಿನ್ ಸಿ ಮತ್ತು ಎಲ್ಲ ಇರುತ್ತೆ. ತುಂಬಾ ಒಳ್ಳೆಯದು. ಸೊ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಪಾಪುಗೆ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಬಾಳೆಹಣ್ಣು ತೂಕ ಹೆಚ್ಚಿಗೆ ಆಗಲಿಕ್ಕೆ ನಂಬರ್ 1 ಅಂತ ಹೇಳ್ಬೋದು. ಅದನ್ನು ತಗೊಳ್ಳಿ, ಡೈಲಿ ತೊಗೊಳ್ಳಿ, ಏನು ಪರವಾಗಿಲ್ಲ. ಸೊ ಹಿಂಗೆ ಸಂಜೆನಾದರೂ ತೊಗೊಳ್ಳಿ, ಇಲ್ಲಾಂದರೆ ರಾತ್ರಿನಾದರೂ ತೊಗೊಳ್ಳಿ. ಬೆಳಗ್ಗೆ ತಿಂಡಿ ಆದಮೇಲೆ 2 ಬಾಳೆಹಣ್ಣು ತಿಂಡಿ ಆಗಿದ ಮೇಲೆ 2 ಬಾಳೆಹಣ್ಣು ತಿನ್ನಿ. ಸೊ ಅದು ತುಂಬಾ ಒಳ್ಳೆಯದು. ಸೊ ಎರಡನೇದು ಬಂದು ಬಾದಾಮಿ, ಗೋಡಂಬಿ, ವಾಲ್ನಟ್ಸ್ ಅದೆಲ್ಲ ತೊಗೊಳ್ಳಿ, ಅಂದರೆ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಳ್ಳಿ. ಬಾದಾಮಿ ಮತ್ತು ಗೋಡಂಬಿ ಮತ್ತು ದ್ರಾಕ್ಷಿ ಇದು 3 ರಾತ್ರಿ ನೆನೆ ಇಟ್ಕೊಂಡು ಬೆಳಗ್ಗೆ ಸಿಪ್ಪೆ ಬಿಡಿಸಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. 4ರಿಂದ 5 ತಿನ್ನಿ ಬಾದಾಮಿನ. ಸೊ ಗೋಡಂಬಿ ಜಾಸ್ತಿ ತಗೊಂಡ್ರೂ ಪರವಾಗಿಲ್ಲ, ಚೆನ್ನಾಗಿ ವೇಟ್ ಗೇನ್ ಆಗುತ್ತೆ. ಆ್ಯಂಡ್ ತುಂಬಾ ಪವರ್ಫುಲ್ ಅಥವಾ ತುಂಬ ಚೆನ್ನಾಗಿ ಗೊತ್ತು. ಬಟ್ ಡ್ರೈ ಫ್ರೂಟ್ಸ್ ಮಾತ್ರ ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಬೆಳಗ್ಗೆ ಹಾಲೊಟ್ಟಿಗೆ ಬಿಸಿನೀರನ್ನು ಬಿಸಿನೀರು ಕುಡಿದ್ರೆ ಮಾತ್ರ ತುಂಬಾ ಚೆನ್ನಾಗಿ ಬೇಬಿ ಇರುತ್ತೆ. ವೇಟ್ ಗೇನ್ ಜೊತೆಗೆ ಪಾಪುದು ಸ್ಕಿನ್ ಕೂಡ ಫೇರ್ ಆಗಿರುತ್ತೆ. ಬಿಸಿನೀರು ಮಾತ್ರ ಯಾವಾಗಲೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಬಿಸಿನೀರು ಕುಡಿದು ಬೆಳಗ್ಗೆ ಎದ್ದ ತಕ್ಷಣವೇ ಹಾಲೊಟ್ಟಿಗೆ ಡ್ರೈ ಫ್ರೂಟ್ಸನ್ನ ತೊಗೊಳ್ಳಿ. ಡ್ರೈ ಫ್ರೂಟ್ಸ್ ನೆನೆ ಹಾಕಿರ್ತೀರಲ್ಲ ಅದನ್ನು ತೊಗೊಳ್ಳಿ. ಆ್ಯಂಡ್ ಬೇಬಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇದರಿಂದ. ಆ್ಯಂಡ್ 3ನೇದು ನಾನ್ ವೆಜ್ ತಿನ್ನೋರಿಗೆ ತುಂಬಾ ಒಳ್ಳೆಯದು. ನಾನ್ ವೆಜ್ಜಲ್ಲಿ ತಲೆಕಾಲು ಸೂಪ್ ಇರುತ್ತಲ್ಲ, ತಲೆಕಾಲು ಸೂಪು, ಅದನ್ನು ಎಷ್ಟು ಕುಡಿತಾರೋ ಅಷ್ಟು ಬೇಗನೆ ನಮ್ಮ ಮಗು ಬೇಗನೆ, ಈಗ 8 ತಿಂಗಳು ಇರ್ತೀರಲ್ಲ ಆವಾಗ ನೀವು ಡೈಲಿ ತೊಗೊಂಡ್ರಿ, ಇಲ್ಲಾಂದರೆ ವಾರದಲ್ಲಿ 3ರಿಂದ 4 ಸರಿ ತೊಗೊಂಡ್ರೆ ಸಾಕು. ಡೈಲಿ ಬೇಡ, ವಾರದಲ್ಲಿ 3ರಿಂದ 4 ಸರಿ ಸೂಪ್ನ ತೊಗೊಂಡ್ರೆ, ತಲೆಕಾಲು ಸೂಪ್ನ ತುಂಬಾ ಇಂಪಾರ್ಟೆಂಟು. ಆದಷ್ಟು ಬೇಗನೆ ಇನ್ಕ್ರೀಸ್ ಆಗುತ್ತೆ ಪಾಪು ವೇಟು, ಅಷ್ಟು ಪವರ್ ಇರುತ್ತೆ ಅದರಲ್ಲಿ. ಸೊ ಕ್ಯಾಲ್ಶಿಯಮ್, ಪಾಪು ಬೋನ್, ಮೂಳೆಗಳು ಮತ್ತು ಚೆನ್ನಾಗಿರುತ್ತೆ, ಮೂಳೆಗಳೆಲ್ಲ ಚೆನ್ನಾಗಿರುತ್ತೆ, ಬ್ರೈನ್ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಆ್ಯಂಡ್ ತುಂಬಾ ಒಳ್ಳೆಯದು, ವೇಟ್ ಗೇನ್ ಆಗುತ್ತೆ. ನಾನ್ ವೆಜ್ಜಲ್ಲಿ ಚಿಕನು, ಮಟನು ತುಂಬಾ ತೊಗೋಬೇಕು. ಆ್ಯಕ್ಚುಲಿ ಡೈಲಿ ಚಿಕನ್ನ ತೊಗೊಂಡ್ರೆ ಇನ್ನೂ ಚೆನ್ನಾಗಿ ವೇಟ್ ಗೇನ್ ಆಗೋಕ್ಕೆ ತುಂಬಾ ಒಳ್ಳೆಯದು ಚಿಕನ್ ಮತ್ತು ಮಟನ್ನು. ಅದರಲ್ಲೂ ತಲೆಕಾಲು ಸೂಪ್ ಅಂದರೆ ಇನ್ನೂ ಚೆನ್ನಾಗೇ ತೊಗೊಳ್ಳಿ. 4ನೇದು ಬಂದು ಬಾಯ್ಲ್ಡ್ ಎಗ್ ಮೊಟ್ಟೆನ ತೊಗೊಳ್ಳಿ. ಡೈಲಿ 1 ಮೊಟ್ಟೆ ತಗೊಂಡ್ರೆ 1ರಿಂದ 2 ಮೊಟ್ಟೆ, 2 ಆದರೂ ಸರಿ 1 ಆದರೂ ಸರಿ ಮೊಟ್ಟೆನ ಬೇಯಿಸ್ಕೊಂಡು ತಿನ್ನಿ. ಯಾವುದೇ ರೀತಿ ಆಯಿಲ್ ಹಾಕಿ ಎಣ್ಣೆಯಿಂದ ಏನದು ಹುರ್ಕೊಳೋದು ಅಥವಾ ಆಮ್ಲೆಟ್ ಮಾಡ್ಕೊಂಡು ತಿನ್ನೋದು ಅದೆಲ್ಲ ಬೇಡ, ಅದು ಏನೋ ಯೂಸ್ಫುಲ್ ಆಗೋಲ್ಲ. ಸೊ ಬಾಯ್ಲ್ಡ್ ಎಗ್ ತಿಂದರೆ ತುಂಬಾ ಒಳ್ಳೆಯದು. ಅದು ಕೂಡ ಪಾಪು ವೇಟ್ ಗೇನ್ ಆಗೋಕ್ಕೆ, ಸೊ ಮಗುವಿನ ತೂಕ ಹೆಚ್ಚಿಗೆ ಆಗೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ನಾನಂತೂ ಡೈಲಿ 1 ಮೊಟ್ಟೆ ಮಿಸ್ ಮಾಡ್ತಾನೆ ಇದ್ದಿದ್ದಿಲ್ಲ, 1ರಿಂದ 2 ಮೊಟ್ಟೆ ನಾನು ತಿಂತಾನೇ ಇದ್ದೆ. ಸೊ ಅದು ತುಂಬಾ ಇಂಪಾರ್ಟೆಂಟು. ಹಾಗೆಯೇ 5ನೇದು ಬಂದು
ಆ್ಯಕ್ಚುಲಿ ಇದನ್ನು ನಾನು ಫಸ್ಟೇ ಹೇಳಬೇಕಿತ್ತು, ಬಾಳೆಹಣ್ಣು ಹೇಳಿದ್ನಲ್ಲ ಇದನ್ನು ಫಸ್ಟೇ ಹೇಳಬೇಕಿತ್ತು ನಾನು. ಸೊ ನಾನು ಡ್ರೈ ಫ್ರೂಟ್ಸ್ ಲಡ್ಡುನ ಮಾಡ್ಕೊಂಡಿದ್ದೆ. ಯಾವ ರೀತಿ ಅಂದರೆ ಕೊಬ್ಬರಿ ಮತ್ತು ಉತ್ತುತ್ತಿ, ಡ್ರೈ ಫ್ರೂಟ್ಸ್ ಯಾವುದು ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ವಾಲ್ನಟ್ಸು, ಪಿಸ್ತಾ ಇವಿಷ್ಟು ಹಾಕ್ಕೊಂಡು ನಾನು ನೀಟಾಗಿ ಹುರ್ಕೊಂಡು ಕೊಬ್ಬರಿ ತುರಿದು ಉತ್ತುತ್ತಿನ ಜಜ್ಜಿ ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ಇವು ಡ್ರೈ ಫ್ರೂಟ್ಸ್ನೆಲ್ಲ ಹುರ್ಕೊಂಡು ರೆಸಿಪಿ ಬೇಕು ಅಂತಂದರೆ ನಾನು ಬೇಕಿದ್ರೆ ನಾನು ಇವಾಗ ಆ್ಯಕ್ಚುಲಿ ಡೆಲಿವರಿ ಆದಮೇಲೂ ತಿನ್ನಬೇಕು. ನಾನು ಲಡ್ಡು ಮಾಡ್ಕೊಂಡಿಲ್ಲ, ಬಟ್ ಹಂಗೆ ತಿಂತಾಯಿದ್ದೀನಿ. ಕೊಬ್ಬರಿ ಖಾರ ಅಂತ ಕೊಡ್ತಾರೆ ಬಾಣಂತಿಯರಿಗೆ. ಸೊ ಈ ಥರ ಅದನ್ನು ತಿಂದರೆ ನೀವು ಪ್ರೆಗ್ನೆಂಟ್ ಇದ್ದಾಗೆ, ನಾನು ಇವಾಗ 3 ತಿಂಗಳಿದ್ದಾಗೆ ನಾನು ಅದನ್ನು ಫಾಲೋ ಮಾಡ್ಕೊಂಡು ಬಂದಿದ್ದು. ಸೊ ಡ್ರೈ ಫ್ರೂಟ್ಸ್ ಲಡ್ಡು ಮಾತ್ರ ತುಂಬಾ ಯೂಸ್ಫುಲ್ ಆಗುತ್ತೆ. ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ನಾನು ಆ ಲಡ್ಡು ಮಾಡ್ಕೊಂಡು ತಿಂದಿದ್ದಕ್ಕೆ ಡ್ರೈ ಫ್ರೂಟ್ಸ್ ಲಡ್ಡು ಇಂದನೇ ನನ್ನ ಪಾಪು ವೇಟ್ ಗೇನ್ ಆಗೋಕ್ಕೆ ಕಾರಣ ಆಗಿದ್ದು. ಆ್ಯಂಡ್ ಮೊಟ್ಟೆ, ಇವೆರಡು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ತುಂಬಾ ಇಂಪಾರ್ಟೆಂಟ್, ತುಂಬಾ ಯೂಸ್ಫುಲ್ ಆಗುತ್ತೆ, ತುಂಬಾ ಚೆನ್ನಾಗಿ ವೇಟ್ ಗೇನ್ ಆಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗಬೇಡಿ ಇವೆರಡೂ. ಸೊ ಲಡ್ಡು ಮಾತ್ರ ಡೈಲಿ ಬೆಳಗ್ಗೆ ಒಂದು, ರಾತ್ರಿ ಸಂಜೆ ಒಂದು ತಗೊಳ್ಳಿ. ತುಂಬಾ ಅದರಲ್ಲೂ ತುಪ್ಪ ಜೊತೆಗೆ ಲಡ್ಡು ಮಾಡಿಕೊಂಡು, ಅದು ಯಾವ ರೀತಿ ಅಂತಂದೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ಇಲ್ಲಾಂದರೆ ನಿಮಗೆ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನಾನು ಲಡ್ಡು ಮಾಡ್ಕೊಳ್ಳುವಾಗ ನಾನು ರೆಸಿಪಿನ ಶೇರ್ ಮಾಡ್ತೀನಿ ನಿಮ್ಮ ಮುಂದೆ. ಆ ಒಂದು ಲಡ್ಡುನ ಬೆಳಗ್ಗೆ ಒಂದು, ಸಂಜೆ ಒಂದು ತಿಂದರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮಗುವಿನ ತೂಕ ಆದಷ್ಟು ದಿಢೀರನ್ನಂಗೆ ಜಾಸ್ತಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಮೊಸರು, 1 ಕಪ್ಪು ಮೊಸರು, ಡೈಲಿ 1 ಕಪ್ ಮೊಸರು ಮಾತ್ರ ಚೆನ್ನಾಗಿ ತೊಗೊಳ್ಳಿ. ಮೊಸರಿನಲ್ಲಿ ತುಂಬಾ ಕಂಟೆಂಟ್ ಇರುತ್ತೆ. ಸೊ ತುಂಬಾ ಯೂಸ್ಫುಲ್ ಆಗುತ್ತೆ. ಬೇಬಿ ವೇಟ್ ಗೇನ್ ಆಗೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಮೊಸರು. ಮತ್ತು ಏನದು ಚೀಸು ಮತ್ತು ಡೈರಿ ಐಟಮ್ಸ್ ಏನೇನು ಸಿಗುತ್ತೆ ಅದೆಲ್ಲ ತೊಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಹಾಲು ಕುಡಿಯೋದು ಮಾತ್ರ ಮರಿಬೇಡಿ. ಹಾಲು ತೊಗೊಳ್ಳಿ, ಮೊಸರು ತೊಗೊಳ್ಳಿ, ಮಜ್ಜಿಗೆ ಮಾಡ್ಕೊಂಡಿದ್ರೆ ಮಜ್ಜಿಗೆನೂ ಕುಡೀರಿ. ನಾನು ಎಲ್ಲನೂ ಕುಡ್ದಿದ್ದೀನಿ. ನಾನು ಏನು ಮಜ್ಜಿಗೆ ಕುಡಿದ್ರೆ, ಕೆಲವೊಬ್ರು ಹೇಳ್ತಾರೆ ಮಜ್ಜಿಗೆ ಕುಡಿದ್ರೆ ಕೆಮ್ಮಾಗುತ್ತೆ, ನಿಮ್ಮ ಪಾಪುಗೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತಂದೇಳಿ. ನಾನೇನು ತಲೆ ಕೆಡಿಸ್ಕೊಂಡಿದ್ದಿಲ್ಲ, ನಾನೆಲ್ಲ ತೊಗೊಂಡಿದ್ದೆ, ನನಗೇನೂ ಆಗಿದ್ದಿಲ್ಲ. ಸೊ ನೀವು ಕೂಡ ತೊಗೊಳ್ಳಿ, ಏನೂ ಆಗೋದಿಲ್ಲ. ಡೈರಿ ಐಟಮ್ಸ್ ತಿಂದರೆ ತುಂಬಾ ಆ್ಯಕ್ಚುಲಿ ಕೊಲೆಸ್ಟ್ರಾಲ್ ಇರೋವಂಥ ಫುಡ್ ಜಾಸ್ತಿ ತೊಗೊಂಡ್ರೆ ಮಗುವಿನ ತೂಕ ಹೆಚ್ಚಿಗೆ ಆಗೋದಕ್ಕೆ ಯೂಸ್ಫುಲ್ ಆಗುತ್ತೆ, ಗೊತ್ತಾಯ್ತಾ? ಸೊ ಅದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಮೊಟ್ಟೆ ಹೇಳಿದ್ನಲ್ಲ. ನೆಕ್ಸ್ಟು ಮೊಳಕೆ ಕಟ್ಟಿದ ಕಾಳು, ಹೆಸರು ಕಾಳು ಮತ್ತು ಕಡಲೆಕಾಳು, ಶೇಂಗಾ ಕಾಳು, ಈ 3ನ್ನ ಅಥವಾ ನಿಮ್ಗೆ ಯಾವುದಾದ್ರೂ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು. ಇವು 3 ತುಂಬಾ ಇಂಪಾರ್ಟೆಂಟು. ಮೊಳಕೆ ರಾತ್ರಿ ನೆನೆಸಿ ತಿರುಗಿ ದಿನ ಮೊಳಕೆ ಕಟ್ಟಿದ್ರೆ ಅಂದರೆ ಅದನ್ನು ನೆಕ್ಸ್ಟ್ ಡೇ ನಾವು ತಿಂದರೆ ಡೈಲಿ ಬೆಳಗ್ಗೆ ಆರೊಟ್ಟಿಗೆ ಡ್ರೈ ಫ್ರೂಟ್ಸ್ ತಿಂತಿರಲ್ಲ, ನೆನೆಸಿ ಇಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ ತಿಂತಿರಲ್ಲ, ಅದನ್ನು ಇದ್ರ ಜೊತೆ ಸೇರಿಸ್ಕೊಂಡು ತಿಂದ್ರೂ ಓಕೆ. ಇಲ್ಲಾಂದರೆ ಲಡ್ಡು ಜೊತೆ ತಿಂದರೆ ಬೆಳಗ್ಗೆ ನಾಷ್ಟ ಅದೆಲ್ಲ ಆಗಿದ್ಮೇಲೆ 10-11 ಗಂಟೆ ಅಷ್ಟೊತ್ತಿಗೆ ನೀವು ತಿಂಡಿನ ತಿನ್ಬೋದು. ಫಸ್ಟ್ ಇದನ್ನು ಮಾರ್ನಿಂಗ್ ಕೆಲಸ ಮಾಡುವಂಥ ಫುಡ್ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಬೇಬಿ ವೇಟ್ ಗೇನ್ ಆಗೋದಕ್ಕೆ. ಮೊಳಕೆ ಕಟ್ಟಿದ ಕಾಳಲ್ಲಿ ತುಂಬಾ ಐರನ್ ಕಂಟೆಂಟ್ ಇರುತ್ತೆ. ಸೊ ಮಗುವಿಗೆ ನಿಮಗೂ ಕೂಡ ವೇಟ್ ಇಂಪ್ರೂವ್ಮೆಂಟ್ಸಿಗೆ ತುಂಬಾ ಒಳ್ಳೆಯದು. ಸೊ ಅದನ್ನು ತೊಗೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಬಂದು ಫ್ರೂಟ್ಸಲ್ಲಿ ಅವಕಾಡೋ ಇರುತ್ತಲ್ಲ, ಅವಕಾಡೋ ತುಂಬಾ ಇಂಪಾರ್ಟೆಂಟು. ಅದನ್ನು ಕೂಡ ಬೇಗನೆ ತೂಕ ಹೆಚ್ಚಿಗೆ ಆಗುತ್ತೆ. ಅವಕಾಡೋ ತುಂಬಾ ಬೇಗನೆ ಹೆಚ್ಚಿಗೆ ಆಗುತ್ತೆ. ಸೊ ಅದನ್ನು ಡೈಲಿ 1 ಇಲ್ಲ 2 ತೊಗೊಳ್ಳಿ. ಸೊ ಫ್ರೂಟ್ಸ್ ಎಲ್ಲ ತೊಗೊಳ್ಳಿ. ಆ್ಯಪಲ್ಲು, ಆರೆಂಜ್ ತುಂಬ ಚೆನ್ನಾಗಿ ತೊಗೋಬೇಕು. ಆರೆಂಜ್ ತೊಗೊಂಡ್ರೆ ವಿಟಮಿನ್ ಸಿ ತುಂಬ ಚೆನ್ನಾಗಿ ಸಿಗುತ್ತೆ ಮಗುವಿಗೆ. ನಾನು ತಿಂದಿದ್ದೆ, ಜಾಸ್ತಿ ಆರೆಂಜೇ ತಿಂತಾಯಿದ್ದೆ ನಾನು. ಯಾವಾಗ ನಿಮಗೆ ಟೈಮ್ ಯಾವಾಗ ಸಿಗುತ್ತೋ ಡೈಲಿ 3ರಿಂದ 4 ಆರೆಂಜ್ ತಿನ್ನಿರಿ, ತುಂಬಾ ಒಳ್ಳೆಯದು. ಸೊ ಇಷ್ಟು ನೀವು ನಾನು ಫಾಲೋ ಮಾಡಿದ್ದು ಇಷ್ಟು ನೀವೇನಾದರೂ ಫಾಲೋ ಮಾಡಿದರೆ ಫುಡ್ಡಲ್ಲೇ ನೀವು ವೇಟ್ ಗೇನ್ನ ಮಾಡ್ಕೋಬೇಕು. 7 ಮಂತ್ಸಿಂದ ನೀವೇನಾದ್ರು ಫಾಲೋ ಮಾಡಿದರೆ ನೀವು ನೆಕ್ಸ್ಟು 8 ಮಂತ್ಸ್ ಒಳಗಡೆ ಅಟ್ಲೀಸ್ಟ್ ಅರ್ಧ kg ಇಲ್ಲ 3/4 kg ನಿಮ್ಮ ಪಾಪು ವೇಟ್ ಗೇನ್ ಆಗೇ ಇರುತ್ತೆ. ನೆಕ್ಸ್ಟು ನಿಮ್ಮ ಡಾಕ್ಟರ್ ಹೇಳ್ತಾರೆ ಕರೆಕ್ಟ್ ಇದೆ ಪಾಪು ವೇಟು ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ನೀವು ತಗೊಳ್ಳೇಬೇಕು. ಅದಕ್ಕೆ ನಾನೇ ಸಾಕ್ಷಿ ಆ್ಯಂಡ್ ನಾನೇ ಕಾರಣ, ಸರಿನಾ? ಆಯಿತಾ? ಪಾಪು ವೇಟು ಚೆನ್ನಾಗಿದ್ರೆ ಅಂದರೆ ನಮಗೂ ಕೂಡ ಖುಷಿ ಆಗುತ್ತೆ. ಹುಟ್ಟಿದ ಮೇಲೆ
ಅಲ್ವಾ. ಪಾಪ ಏನಾದ್ರು ತೂಕ ಕಮ್ಮಿ ಇದ್ರೆ ಅಂದರೆ ತುಂಬಾ ಬೇಜಾರಾಗುತ್ತೆ, ನಾವೇನು ತಿಂದಿಲ್ಲ, ನಾವು ಚೆನ್ನಾಗಿ ನೋಡ್ಕೊಂಡಿಲ್ಲ ಹಂಗೆ ಹಿಂಗೆ ಅಂತ ನಮಗೆ ಬೇಜಾರಾಗುತ್ತೆ. ಸೊ ಚೆನ್ನಾಗಿ ತುಂಬಾ ಇಂಪಾರ್ಟೆಂಟ್, ಆರೋಗ್ಯವಾಗಿ ಪಾಪು ಹುಟ್ಟುತ್ತೆ. ಸೊ ಅದಕ್ಕೆ ನಾನೇ ಕಾರಣ. ಇದೆಲ್ಲ ಫುಡ್ಡನ್ನೇ ತಗೊಂಡ್ರೆ ತುಂಬಾ ಚೆನ್ನಾಗಿರುವಂಥ ಆರೋಗ್ಯವಾಗಿರುವಂಥ ಮಗು ನಿಮ್ಮ ಕೈಲಿ ಬಂದು ಸೇರುತ್ತೆ, ಸರಿನಾ. ಸೊ ಈ ವಿಡಿಯೋ ಗರ್ಭಿಣಿ ಸ್ತ್ರೀಯರಿಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲೀಸ್ಗೆ ಯಾರೆಲ್ಲ ಪ್ರೆಗ್ನೆಂಟ್ ಇದ್ದಾರೋ ಅವರಿಗೆ ಖಂಡಿತವಾಗ್ಲೂ ಶೇರ್ ಮಾಡಿ, ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು.